ಕೆಲವೊಂದು ಪಾಪ ಶಾಸಕರು ಅವ್ರಿಗೆ 3 ಮಿನಿಟು 4 ಮಿನಿಟ್ನಲ್ಲಿ ಏನೋ ತಮ್ಮ ಮತಕ್ಷೇತ್ರ ಬಿಟ್ಟು ಮಾತಾಡ್ಲಿಕ್ಕೆ ಅವಕಾಶ ಕೊಡೋದಿಲ್ಲ. ಸ್ವಲ್ಪ ತಾವು ಆಯ್ತು, ಭಾಳ ತಾವು ಏನದಿರಿ, ಮುಕ್ತದಿರಿ, ಹಂಗೇನು ಭಾಳ ನೀವು ಇದು ಇಲ್ಲ. ಆದರೂ ಇನ್ನೂ ಉತ್ತರ ಕರ್ನಾಟಕ ಬಗ್ಗೆ ತಮ್ಮ ಮನಸ್ಸು ಸರಿ, ಸದನದಲ್ಲಿ ಸುಳ್ಳು ಹೇಳಬಾರ್ದು. ಅವರು ನಿಮ್ಮನ್ನು ಮುಗ್ಧರು ಅಂತ ಹೆಂಗ್ ಕರೀತಾರೆ? ಇಲ್ಲ, ಮುಕ್ತ. ನೀವು ಮುಗ್ಧರು ಹೇಳಕ್ಕೆ ಸಾಧ್ಯ ಇಲ್ಲ. ಮುಗ್ಧ ಅಲ್ಲ, ಮುಗ್ಧ ಅಂದ್ರ ಬೇರೆ. ಮುಗ್ಧ ಯಾರಂದ್ರೆ ಉತ್ತರ ಕರ್ನಾಟಕ ಜನ. ನೀವೆಲ್ಲ ಬುದ್ಧಿಜೀವಿಗಳು, ಬುದ್ಧಿಶಾಲಿಗಳು, ನೀವು ಕರಾವಳಿ ಭಾಗದವರು. ಅದಕ್ಕೆ ಸನ್ಮಾನ್ಯ ಅಧ್ಯಕ್ಷರೇ, ಅಲ್ಲ ಹೀಗೆ ಹಿನ್ನೆಲೆಯನ್ನು ಹೇಳ್ಬೇಕಾಗ್ತದೆ. ಬುದ್ಧಿವಂತ ಮೂರ್ಖರಾಗಿ ಬಿಟ್ಟಿದೆ. ಅಂದ್ರೆ ಉತ್ತರ ಕರ್ನಾಟಕ ಅಂದ್ರೆ ಇದೊಂದು ಪರಂಪರೆ, ಸಾಂಸ್ಕೃತಿಕ. ಉತ್ತರ ಕರ್ನಾಟಕ ಲಾಸ್ಟ್ ಬರುವುದೇ ಅದೇ ವಕ್ಫ್ದಾಗ ಹೆಚ್ಚನೆ ಆಗಿದ್ದೆ ನಮ್ಗೆ ತಳೆ. ನಾವು ಅದಕ್ಕೆ ಮತ್ತೆ ಅವಾಗೆ ಉತ್ತರ ಕರ್ನಾಟಕ ತಗೋರಿ ಇವೆಲ್ಲ. ಆಮೇಲೆ ವಕ್ಫ್ ಮತ್ತು ಸ್ಟಾರ್ಟ್ ಆಗ್ಲಿ ಚರ್ಚೆ. ಇವತ್ತು ನಿಮ್ ಪರವಾಗಿ ಸ್ಟಾರ್ಟ್ ಆಗ್ಲಿ. ಇವತ್ತು ಸನ್ಮಾನ್ಯ ಅಧ್ಯಕ್ಷರೇ, ನಾ ಯಾಕೆ ಇವತ್ತು ಇಮ್ಮಡಿ ಪುಲಿಕೇಶಿ ಹೆಸರು ತಗೋತಾ ಇದ್ದೇನೆ ಅಂದ್ರೆ, ಉತ್ತರ ಭಾರತದವರು ನಮ್ಮ ಇಮ್ಮಡಿ ಪುಲಿಕೇಶ್ವರ ಶಕ್ತಿ ಸಾಮರ್ಥ್ಯವನ್ನು ನೋಡಿ ಹೆದರಿ ಅಲ್ಲಿಯ ರಾಜ ಹರ್ಷವರ್ಧನ, ದಕ್ಷಿಣ ಭಾರತದಲ್ಲಿರುವಂಥವ್ರು ಸರೆಂಡರ್ ಆಗಿ ಅವ್ರು ಹೇಳ್ತಾರೆ, ರಾಜ ಹರ್ಷವರ್ಧನ ನಮ್ಮ ಭಾಗದಲ್ಲಿ ನೀ ಬರಬೇಡ, ನಿನ್ನನ್ನು ನಾವು ದಕ್ಷಿಣ ಪತೇಶ್ವರ ಅಂತ ಹೇಳಿ ಬಿರುದು ಕೊಟ್ಟು ನಿನ್ನ ಗೌರವಿಸ್ತೇನೆಂದಾಗ ಬಹುಶಃ ಉತ್ತರ ಕರ್ನಾಟಕ ಎಂಥ ಒಂದು ದೊಡ್ಡ ಸಾಮ್ರಾಜ್ಯ ದಕ್ಷಿಣ ಭಾರತದಲ್ಲಿ ಇತ್ತು ಅನ್ನೋಂಥದ್ದನ್ನು ತಮ್ಮ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದ್ದೀನಿ ಅಧ್ಯಕ್ಷರೇ. ಅದೇ ರೀತಿ ಮಳಕೇಡ ರಾಜಧಾನಿ, ರಾಷ್ಟ್ರಕೂಟರು, ಇವತ್ತು ಚಾಲುಕ್ಯರು, ಹೊಯ್ಸಳರು, ವೀರದೊರೆ ಅಮೋಘ ವರ್ಷ, ಸುಮಾರು 69 ವರ್ಷ ಒಳ್ಳೆ ಆಡಳಿತ ಮಾಡಿದಂಥ ಉದಾಹರಣೆ ಇವತ್ತು ಅದೇ ರೀತಿ ಎಲ್ಲ ಉತ್ತರ ಕರ್ನಾಟಕದ ಸಂಸ್ಥಾನಗಳತ್ತೇನಿದ್ವಲ್ಲ ಅಧ್ಯಕ್ಷರೇ, ಎಲ್ಲರೂ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂಥ ಸಂಸ್ಥಾನಗಳು. ಚಿತ್ರದುರ್ಗದ ಮದಕರಿ ನಾಯಕ ಆಗಿರ್ಬೋದು, ಒಣಕೆ ಓಬವ್ವ, ಸಾಹಸಗಾಥೆ, ಸುರಪುರದ ದೊರೆಗಳು, ವೀರರಾಣಿ ಕಿತ್ತೂರು ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಸಂಗೊಳ್ಳಿ ರಾಯಣ್ಣ, ಇವರೆಲ್ಲರೂ, ಅಮಟೂರು ಬಾಳಪ್ಪನವರು, ಇವರೆಲ್ಲರೂ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ, ಈ ದೇಶದ ಸಂಸ್ಕೃತಿಗಾಗಿ ಇವತ್ತು ಹೋರಾಟ ಮಾಡಿದಂಥ ಈ ಒಂದು ಪುಣ್ಯಭೂಮಿ. ಯಾವ ರೀತಿ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಮಹಾರಾಷ್ಟ್ರದಲ್ಲಿ ಇವತ್ತು ಎಷ್ಟು ಗೌರವದಿಂದ ಕಾಣ್ತಾರೆ, ಅವರಿಗಿರುವಂಥ ಶಿವಾಜಿ ಮಹಾರಾಜರಿಗೆ ಎಷ್ಟು ಗೌರವ ಇದೆ, ಅದನ್ನು ಕರ್ನಾಟಕದಲ್ಲಿಯೂ ಇಮ್ಮಡಿ ಪುಲಿಕೇಶಿಯವರನ್ನ ಯಾವ ರೀತಿ ಇವತ್ತು ಬಸವಣ್ಣವ್ರನ್ನ ತಾವೆಲ್ಲ ಸಾಂಸ್ಕೃತಿಕ ರಾಯಭಾರಿ ಮಾಡಿದ್ದರೋ, ಅದೇ ರೀತಿ ಇಮ್ಮಡಿ ಪುಲಿಕೇಶಿಯವರನ್ನ ಕರ್ನಾಟಕದ ಒಂದು ವೈಭವನ ಇಡೀ ದಕ್ಷಿಣ ಭಾರತದವರೆಗೆ ಬೆಳೆಸಿದಂಥ ಇಮ್ಮಡಿ ಪುಲಿಕೇಶಿಯನ್ನು ಸಹ ರಾಯಭಾರಿ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ತಮ್ಮ ಮೂಲಕ ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಅಧ್ಯಕ್ಷರೇ. ಇವತ್ತು ಅಧ್ಯಕ್ಷರೇ, ಯಾವುದೇ ಒಂದು ಅಭಿವೃದ್ಧಿ, ಯಾವುದೇ ಒಬ್ಬ ಕಲ್ಪನೆ ಒಬ್ಬ ಮುಖ್ಯಮಂತ್ರಿ ಆದವರಿಗೆ